ನಮಸ್ಕಾರ ಗೆಳೆಯರೆ, ನೀವು ನೋಡ್ತಾ ಇದ್ದೀರಾ ಲರ್ನ್ ಕರ್ನಾಟಕ ಚಾನಲ್. ನಾನು ನಿಮ್ಮ ರವಿಚಂದ್ರ ಆಚಾರ್. ಸೊ ಇವತ್ತಿನ ವಿಡಿಯೋನಲ್ಲಿ ನಾವು ಒಂದು ಇಂಪಾರ್ಟೆಂಟ್ ಕ್ವಶನ್ಗೆ ಆನ್ಸರ್ ತಿಳ್ಕೊಳ್ಳೋಕೆ ಪ್ರಯತ್ನ ಪಡೋಣ. ಅದು ಯಾಕೆ 95% ನಷ್ಟು ಇಂಡಿಯನ್ ಟ್ರೇಡರ್ಸ್ ಇಂಡಿಯನ್ ಮಾರ್ಕೆಟ್ ಅಲ್ಲಿ ಫೇಲ್ ಆಗ್ತಾರೆ ಅಂತ. ಈ 95% ನಂಬರ್ ನೋಡಿ ನಿಮ್ಗೆ ನಂಬಿಕೆ ಬರದೇ ಇರಬಹುದು, ಇಷ್ಟು ದೊಡ್ಡ ಮಟ್ಟಕ್ಕೆ ಜನರು ಫೇಲ್ ಆಗ್ತಾರಾ ಅಂತ. ಆದ್ರೆ ಇಲ್ಲೊಂದು ಆರ್ಟಿಕಲ್ ಇದೆ, ಅದರಲ್ಲಿ ಜೆರೋದಾ ಸಿಇಒ ನಿತಿನ್ ಕಾಮತ್ ಹೇಳ್ತಾರೆ, ಓವರ್ ದಿ ಪೀರಿಯಡ್ ಆಫ್ 1 year 99% ಆಫ್ ದಿ ಇಂಡಿಯನ್ ಟ್ರೇಡರ್ಸ್ ಗೋಸ್ ಇನ್ ಟು ಲಾಸ್, ಅಂದ್ರೆ ಲಾಸ್ ನಲ್ಲಿ ಹೋಗ್ಬಿಡ್ತಾರೆ ಅಂತ. ಸೊ ಈಗ ಅನ್ಸ್ಬೋದು ಈ ತರ ಯಾಕೆ ಆಗುತ್ತೆ, ಇನ್ವೆಸ್ಟರ್ಸ್ ಗಳು ಆ ತರ ಯಾವ ಮಿಸ್ಟೇಕ್ ಮಾಡ್ತಿದ್ದಾರೆ ಮತ್ತು ಅದರಿಂದ ಹೇಗೆ ಲಾಸ್ ಆಗ್ತಿದೆ, ಹಾಗೆ ಬಿಗಿನರ್ಸ್ ಈ ಮಿಸ್ಟೇಕ್ಸ್ ನ ಹೇಗೆ ಅವಾಯ್ಡ್ ಮಾಡಬಹುದು ಮತ್ತು ಲಾಸ್ ಬದಲು ಪ್ರಾಫಿಟ್ ಮಾಡಬಹುದು ಅಂತ. ಸೊ ಇವತ್ತಿನ ವಿಡಿಯೋನಲ್ಲಿ ನಾನು ನಿಮ್ಗೆ 7 ರೀಸನ್ ಹೇಳ್ತೀನಿ, ಅದು ಯಾವ ಕಾರಣಗಳಿಂದ ಜಾಸ್ತಿ ಇಂಡಿಯನ್ ಟ್ರೇಡರ್ಸ್ ಫೇಲ್ ಆಗ್ತಾರೆ ಅಂತ, ಮತ್ತೆ ನೀವು ಹೇಗೆ ಸ್ಟಾಕ್ ಮಾರ್ಕೆಟ್ ನಲ್ಲಿ ಸರ್ವೈವ್ ಆಗ್ಬೋದು ಮತ್ತು ಲಾಸ್ ಬದಲು ಪ್ರಾಫಿಟ್ ಮಾಡಬಹುದು ಅಂತ. ಸೊ ಬನ್ನಿ, ವಿತೌಟ್ ವೇಸ್ಟಿಂಗ್ ಟೈಮ್ ನಾವು ಈ 7 ರೀಸನ್ ನ ಒನ್ ಬೈ ಒನ್ ತಿಳ್ಕೊಳ್ಳೋಣ. ರೀಸನ್ ನಂಬರ್ 1, ಯಾವುದೇ ಸ್ಟ್ರಾಟಜಿ ಇಲ್ಲದೆ ಇರೋದು ನಂಬರ್ 1 ರೀಸನ್. ಅದರಿಂದಾನೇ ತುಂಬಾ ಜನ ಇನ್ವೆಸ್ಟರ್ಸ್ ಮತ್ತು ಟ್ರೇಡರ್ಸ್ ಫೇಲ್ ಆಗ್ತಾರೆ. ಮತ್ತು ತುಂಬಾ ಜನ ಇನ್ವೆಸ್ಟರ್ಸ್ ಮತ್ತು ಟ್ರೇಡರ್ಸ್ ಇದನ್ನ ಒಪ್ಕೊಳ್ಳೋದು ತಯಾರಿಲ್ಲ. ಆದ್ರೆ ನಿಜ ಏನಪ್ಪಾ ಅಂದ್ರೆ, ಅವ್ರಿಗೆ ಗೊತ್ತಿರಲ್ಲ ಅವರು ಏನ್ ಮಾಡ್ತಿದ್ದಾರೆ ಅಂತ. ಅವ್ರ ಪ್ರಕಾರ ಸ್ಟ್ರಾಟಜಿ ಅಂದ್ರೆ ಕೆಲವು ಟೆಕ್ನಿಕಲ್ ಇಂಡಿಕೇಟರ್ಸ್ ನ ಕಾಂಬಿನೇಷನ್ ಆಗಿರುತ್ತೆ. ಅದು ಅವರು ಎಲ್ಲಾದ್ರೂ ಕೇಳಿರೋದು ಇಲ್ಲ ಎಲ್ಲಿಂದಾದ್ರೂ ಓದಿಕೊಂಡಿರೋದು. ಅಂಡ್ ಐ ಆಮ್ ಶೂರ್ ನೀವು ಕೂಡ ಈ ಸ್ಟ್ರಾಟಜಿಗಳ ಬಗ್ಗೆ ಕೇಳಿರ್ತೀರಾ, ಎಲ್ಲಾದ್ರೂ ನೋಡಿರ್ತೀರಾ. ಅಂದ್ರೆ RSI, ಮೂವಿಂಗ್ ಆವರೇಜ್, ಕನ್ವರ್ಜೆನ್ಸ್, ಸೂಪರ್ ಟ್ರೆಂಡ್ ಇಂಡಿಕೇಟರ್ಸ್ ಎಕ್ಸೆಟ್ರಾ. ಈ ಎಲ್ಲಾ ಇಂಡಿಕೇಟರ್ಸ್ ಗಳ ಕೆಲವು ಕಾಂಬಿನೇಷನ್ ಗಳು ಕೂಡ ಆಗಿರಬಹುದು. ಆದ್ರೆ ರಿಯಾಲಿಟಿಯಲ್ಲಿ ಇವು ಸ್ಟ್ರಾಟಜಿಸ್ ಅಲ್ಲ, ಬದಲಾಗಿ ಟೆಕ್ನಿಕಲ್ ಸೆಟಪ್. ಮತ್ತು ಬರೀ ಟೆಕ್ನಿಕಲ್ ಸೆಟಪ್ ಗಳನ್ನ ಯೂಸ್ ಮಾಡ್ಕೊಂಡು ಯಾರು ಕಾನ್ಸ್ಟೆಂಟ್ ಆಗಿ ದುಡ್ಡು ಮಾಡೋಕೆ ಆಗಲ್ಲ. ಹಾಗಿದ್ರೆ ಒಬ್ಬ ಅಮೆಚೂರ್ ಟ್ರೇಡರ್ಗೂ ಮತ್ತು ಪ್ರೊಫೆಷನಲ್ ಟ್ರೇಡರ್ಗೂ ಏನ್ ಡಿಫ್ರೆನ್ಸ್ ಇರುತ್ತೆ ಅಂತ ನಾವು ನೋಡೋಣ. ಇದಕ್ಕೆ ಉತ್ತರ ಏನಪ್ಪಾ ಅಂತಂದ್ರೆ, ಪ್ರೊಫೆಷನಲ್ ಟ್ರೇಡರ್ಸ್ ಗಳು ಟೈಮ್ ಟೆಸ್ಟೆಡ್ ಸ್ಟ್ರಾಟಜಿಗಳನ್ನ ಯೂಸ್ ಮಾಡ್ತಾರೆ. ಅದು ಮಾರ್ಕೆಟ್ ಬಿಹೇವಿಯರ್ ಮತ್ತು ಮಾರ್ಕೆಟ್ ಪಾರ್ಟಿಸಿಪೆಂಟ್ ಗಳ ಮೇಲೆ ಆಧಾರವಾಗಿರುತ್ತೆ. ಅದರಿಂದ ಒಂದು ಅಡ್ವಾಂಟೇಜ್ ಸಿಗುತ್ತೆ ಈ ಪ್ರೊಫೆಷನಲ್ ಟ್ರೇಡರ್ಸ್ ಗಳಿಗೆ ಬೇರೆ ಎಲ್ಲ ಟ್ರೇಡರ್ಸ್ ಗಳಿಗಿಂತ, ಮತ್ತು ಅದರಿಂದ ಅವರು ಕಾನ್ಸ್ಟೆಂಟ್ ಆಗಿ ದುಡ್ಡು ಮಾಡ್ತಾರೆ. ಈ ತರ ಸ್ಟ್ರಾಟಜಿಗಳನ್ನ ಉಪಯೋಗಿಸಬೇಕು ಅಂದ್ರೆ ಮೊದಲನೇ ಆಪ್ಷನ್, ನೀವು ಟೈಮ್ ಇನ್ವೆಸ್ಟ್ ಮಾಡಿ ಈ ರೀತಿ ಸ್ಟ್ರಾಟಜಿಗಳನ್ನ ಕಲಿಬಹುದು ಮತ್ತು ಅವುಗಳನ್ನ ಪ್ರಾಕ್ಟೀಸ್ ಮಾಡಿ ನೀವು ಆಮೇಲೆ ಮಾರ್ಕೆಟ್ ನಲ್ಲಿ ಉಪಯೋಗಿಸಬಹುದು. ಆದ್ರೆ ಇದು ಸ್ವಲ್ಪ ಟೈಮ್ ಕನ್ಸ್ಯೂಮಿಂಗ್ ಪ್ರಾಸೆಸ್ ಆಗಿರುತ್ತೆ. ನಿಮ್ಮ ಹತ್ರ ಅಷ್ಟೊಂದು ಟೈಮ್ ಇದ್ರೆ ನೀವು ಇದನ್ನ ಮಾಡಬಹುದು. ಮಾತಾಡೋಣ ಎರಡನೇ ಆಪ್ಷನ್ ಬಗ್ಗೆ. ಇಲ್ಲಿ ನೀವು ಎಕ್ಸ್ಪರ್ಟ್ ಹೆಲ್ಪ್ ನ ಮತ್ತು ಗೈಡೆನ್ಸ್ ನ ತಗೋಬಹುದು, ಯಾರು ನಿಮ್ಗೆ ಇನ್ವೆಸ್ಟ್ಮೆಂಟ್ ಮತ್ತು ಟ್ರೇಡಿಂಗ್ ಅಲ್ಲಿ ಹೆಲ್ಪ್ ಮಾಡಬಹುದು. ಸೊ ಟ್ರೇಡರ್ಸ್ ಗಳು ಫೇಲ್ ಆಗೋ ಎರಡನೇ ರೀಸನ್ ಬಗ್ಗೆ ಹೇಳೋದಾದ್ರೆ, ಅದು ಓವರ್ ಲೆವರೇಜ್. ಇಲ್ಲಿ ಇನ್ವೆಸ್ಟರ್ಸ್ ಮತ್ತು ಟ್ರೇಡರ್ಸ್ ಗಳು ಫೇಲ್ ಆಗೋದು ಯಾಕಂದ್ರೆ ಅವರು ತಮ್ಮ ಫೈನಾನ್ಷಿಯಲ್ ಕೆಪಾಸಿಟಿನ ಮೀರಿ ದೊಡ್ಡ ದೊಡ್ಡ ಟ್ರೇಡ್ ತಗೊಳ್ಳೋಕೆ ಪ್ರಯತ್ನ ಪಡ್ತಾರೆ. ಅಂದ್ರೆ ನಾನು ನೋಡಿದೀನಿ, ಎಷ್ಟೋ ಜನ ಟ್ರೇಡರ್ಸ್ ತಮ್ಮ ಬಳಿ 1 ಲಕ್ಷ ಕ್ಯಾಪಿಟಲ್ ಇದ್ರೆ ಅವರು ಲೆವರೇಜ್ ನ ಸಹಾಯದಿಂದ 10 ಲಕ್ಷದ ಇಲ್ಲ 15 ಲಕ್ಷದ ಟ್ರೇಡ್ ತಗೊಳ್ತಾರೆ. ಆದ್ರೆ ಹೀಗೆ ಲೆವರೇಜ್ ನ ತಗೊಳ್ಳೋದ್ರಿಂದ ತುಂಬಾ ರಿಸ್ಕ್ ಇದೆ. ಕೆಲವು ಇನ್ವೆಸ್ಟರ್ಸ್ ಗಳು ತುಂಬಾ ರಿಸ್ಕ್ ತಗೊಳ್ತಾರೆ. ಅಂದ್ರೆ ಅವರು ಲೋನ್ ತಗೊಂಡು ಇನ್ವೆಸ್ಟ್ ಮಾಡ್ತಾರೆ ಅಥವಾ ಟ್ರೇಡ್ ಮಾಡ್ತಾರೆ, ಇಲ್ಲ ತಮ್ಮ ಪೂರ್ತಿ ಸೇವಿಂಗ್ಸ್ ಅಮೌಂಟ್ ನ ಟ್ರೇಡಿಂಗ್ ಅಲ್ಲೇ ಹಾಕ್ಬಿಡ್ತಾರೆ. ಇಲ್ಲಿ ಬೇಸಿಕಲಿ ಜಾಸ್ತಿ ಇನ್ವೆಸ್ಟರ್ಸ್ ಗಳು ಜಾಸ್ತಿ ದುರಾಸೆಗೆ ಬೀಳ್ತಾರೆ. ಅಂದ್ರೆ ಬೇಗ ಶ್ರೀಮಂತರಾಗೋಕೆ ಹೋಗಿ ಈ ರೀತಿ ಜಾಸ್ತಿ ಎಕ್ಸೆಸಿವ್ ಲೆವರೇಜ್ ತಗೊಂಡು ಇಲ್ಲ ಲೋನ್ ತಗೊಂಡು ಟ್ರೇಡಿಂಗ್. ಸೊ ಅದರಿಂದ ಲಾಸ್ ಆದ್ರೆ ಅವ್ರಿಗೆ ಕಮ್ ಬ್ಯಾಕ್ ಮಾಡೋಕೆ ಚಾನ್ಸ್ ಇರೋದಿಲ್ಲ. ಈ ರೀತಿ ಮೈಂಡ್ ಸೆಟ್ ನ ಒಂಥರ ಗ್ಯಾಮ್ಲರ್ ಮೈಂಡ್ ಸೆಟ್ ಅಂತ ಕೂಡ ಹೇಳ್ಬೋದು. ಎಲ್ಲಿ ಅವರು ಒಂದೇ ಬೆಟ್ಟಲ್ಲಿ ಪೂರ್ತಿ ದುಡ್ಡು ಹಾಕೋಕೆ ಇಷ್ಟಪಡ್ತಾರೆ ಮತ್ತು ಅವರು ಲಕ್ಕಿ ಆಗಿದ್ರೆ ಪೂರ್ತಿ ದುಡ್ಡು ಮಾಡ್ತಾರೆ, ಇಲ್ಲ ಅಂತಂದ್ರೆ ಅವ್ರಿಗೆ ಅದೇ ಲಾಸ್ಟ್ ಗೇಮ್ ಆಗಿರುತ್ತೆ. ಯಾಕಂದ್ರೆ ಈ ಲಾಸ್ ಆದ್ಮೇಲೆ ಅವರು ಮತ್ತೆ ಯಾವತ್ತು ಸ್ಟಾಕ್ ಮಾರ್ಕೆಟ್ ಕಡೆ ಬರೋದೇ ಇಲ್ಲ. ಅದೇ ನಾವು ಪ್ರೊಫೆಷನಲ್ ಟ್ರೇಡರ್ಸ್ ಗಳ ಬಗ್ಗೆ ಹೇಳೋದಾದ್ರೆ, ಅವರು ಗ್ಯಾಮ್ಲರ್ಸ್ ಗಳಾಗಿರಲ್ಲ. ಅಂದ್ರೆ ಅವರು ಯಾವತ್ತೂ ಗ್ಯಾಂಬಲ್ ಮಾಡೋಲ್ಲ, ಬದಲಾಗಿ ಅವರು ಒನ್ ಆಫ್ ದಿ ಬೆಸ್ಟ್ ರಿಸ್ಕ್ ಮ್ಯಾನೇಜರ್ಸ್ ಗಳಾಗಿರ್ತಾರೆ. ಸೊ ಅದರಿಂದ ಅವರು ತಮ್ಮ ರಿಸ್ಕ್ ನ ಚೆನ್ನಾಗಿ ಮ್ಯಾನೇಜ್ ಮಾಡೋಕೆ ಗೊತ್ತಿರುತ್ತೆ. ಇನ್ವೆಸ್ಟಿಂಗ್ ಮತ್ತೆ ಟ್ರೇಡಿಂಗ್ ಅಂದ್ರೆ ರಿಸ್ಕ್ ತಗೊಳ್ಳೋದಲ್ಲ, ರಿಸ್ಕ್ ಮ್ಯಾನೇಜ್ ಮಾಡೋದಾಗಿರುತ್ತೆ. ಸೊ ಅದರಿಂದ ನೀವು ಒಳ್ಳೆ ಇನ್ವೆಸ್ಟರ್ಸ್ ಅಥವಾ ಟ್ರೇಡರ್ಸ್ ಆಗ್ಬೇಕು ಅಂದ್ರೆ ನೀವು ಗ್ಯಾಮ್ಲರ್ ತರ ಯೋಚನೆ ಮಾಡಬಾರ್ದು, ಬದಲಾಗಿ ಒಬ್ಬ ರಿಸ್ಕ್ ಮ್ಯಾನೇಜರ್ ತರ ಯೋಚನೆ ಮಾಡಬೇಕು. ರೀಸನ್ ನಂಬರ್ 3, ಲ್ಯಾಕ್ ಆಫ್ ಎಮೋಷನಲ್ ಡಿಸಿಪ್ಲಿನ್. ಇಲ್ಲಿ ಇನ್ವೆಸ್ಟರ್ಸ್ ಗಳಿಗೆ ಎಮೋಷನಲ್ ಡಿಸಿಪ್ಲಿನ್ ಇರೋದಿಲ್ಲ. ಇದೇ ಕಾರಣದಿಂದ ಅವರು ಫೇಲ್ ಆಗ್ತಾರೆ. ಅಂದ್ರೆ ಅವರು ಲಾಜಿಕ್ ಬದಲಾಗಿ ಎಮೋಷನ್ ಮೇಲೆ ಟ್ರೇಡ್ ಮಾಡ್ತಾರೆ. ಅಂದ್ರೆ ಒಂದೇ ದಿನದಲ್ಲಿ ಅವರು ಎಕ್ಸೈಟ್ ಆಗ್ತಾರೆ, ಇಂಪೇಷಂಟ್ ಆಗ್ತಾರೆ, ಫ್ರಸ್ಟ್ರೇಟೆಡ್ ಆಗ್ತಾರೆ ಅಥವಾ ಕನ್ಫ್ಯೂಸನ್ ಕೂಡ ಆಗ್ತಾರೆ, ಮತ್ತೆ ದುರಾಸೆಗೂ ಬೀಳ್ತಾರೆ, ಹಾಗೆ ಭಯಾನು ಕೂಡ ಬೀಳ್ತಾರೆ. ನೋಡಿ, ಎಲ್ಲರಲ್ಲೂ ಎಮೋಷನ್ ಇದ್ದೇ ಇರುತ್ತೆ, ಆದ್ರೆ ಎಮೋಷನ್ಸ್ ಇರೋದು ಬೇರೆ ಮತ್ತು ಎಮೋಷನ್ಸ್ ಮೇಲೆ ಆಕ್ಟ್ ಮಾಡೋದೇ ಬೇರೆ. ಸೊ ಇಂಥ ವಿಷಯದಲ್ಲೇ ಪ್ರೊಫೆಷನಲ್ ಟ್ರೇಡರ್ಸ್ ಗಳು ಡಿಫ್ರೆಂಟ್ ಆಗ್ಬಿಡ್ತಾರೆ. ಅವ್ರಿಗೆ ಗೊತ್ತಿರುತ್ತೆ ಅವರು ಎಮೋಷನ್ಸ್ ಮೇಲೆ ಆಕ್ಟ್ ಮಾಡಿದ್ರೆ ಅವರು ಖಂಡಿತ ಫೇಲ್ ಆಗ್ತಾರೆ ಅಂತ. ಸೊ ಅದರಿಂದಾನೇ ಅವರು ಟ್ರೇಡಿಂಗ್ ಮತ್ತು ಇನ್ವೆಸ್ಟ್ಮೆಂಟ್ ನ ಬಿಸ್ನೆಸ್ ತರ ಟ್ರೀಟ್ ಮಾಡ್ತಾರೆ. ಸೊ ಎಮೋಷನ್ಸ್ ಬದಲಾಗಿ ಬಿಸ್ನೆಸ್ ತರ ಲಾಜಿಕಲಿ ಟ್ರೇಡ್ ಮಾಡೋದಕ್ಕೆ ಪ್ರಯತ್ನ ಪಡ್ತಾರೆ. ಸೊ ನನ್ನ ಪ್ರಕಾರ ಇನ್ವೆಸ್ಟ್ಮೆಂಟ್ ಎಷ್ಟು ಬೋರಿಂಗ್ ಆಗಿರುತ್ತೋ ಅಷ್ಟು ಬೆಟರ್. ಸೊ ನೀವು ಟ್ರೇಡಿಂಗ್ ಮತ್ತು ಇನ್ವೆಸ್ಟ್ಮೆಂಟ್ ನ ಎಷ್ಟು ರೂಲ್ಸ್ ಪ್ರಕಾರ ಮಾಡ್ತಿರೋ ಅಷ್ಟೇ ಕಮ್ಮಿ ಎಮೋಷನ್ ಬರುತ್ತೆ ಮತ್ತು ಅಷ್ಟೇ ಜಾಸ್ತಿ ಲಾಜಿಕ್ ಇರುತ್ತೆ. ರೀಸನ್ ನಂಬರ್ 4,
ರಿಪೀಟಿಂಗ್ ದಿ ಸೇಮ್ ಮಿಸ್ಟೇಕ್. ಬಹಳ ಜನ ಟ್ರೇಡರ್ಸ್ ಅವರಿಂದ ಏನಾದ್ರು ಮಿಸ್ಟೇಕ್ಸ್ ಆದ್ರೆ ಅದನ್ನ ಕೋಇನ್ಸಿಡೆನ್ಸ್ ಅನ್ಕೊಂಡು ಮರ್ತ್ ಬಿಡ್ತಾರೆ. ಮತ್ತೆ ಈ ರೀತಿ ಮಾಡೋದು ಎಲ್ಲಕ್ಕಿಂತ ಬಹಳ ದೊಡ್ಡ ಮಿಸ್ಟೇಕ್ ಆಗುತ್ತೆ. ಆ ಮಿಸ್ಟೇಕ್ ಇಂದ ನೀವು ಕಲ್ತಿಲ್ಲ ಅಂತಂದ್ರೆ ನೀವು ಆ ಮಿಸ್ಟೇಕ್ ನ ಮತ್ತೆ ಮತ್ತೆ ಮಾಡ್ತಾನೆ ಇರ್ತೀರಾ. ಮತ್ತೆ ಮತ್ತೆ ಲಾಸ್ ಆಗ್ತಾನೆ ಇರುತ್ತೆ ನಿಮ್ಗೆ. ಆದ್ರೆ ಇಲ್ಲಿ ಪ್ರೊಫೆಷನಲ್ ಟ್ರೇಡರ್ಸ್ ಗಳು ತಮ್ಮ ಪ್ರತಿಯೊಂದು ಟ್ರೇಡ್ ನ ಅನಲೈಸ್ ಮಾಡ್ತಾರೆ ಮತ್ತು ಅವರು ಅದರಿಂದ ಏನ್ ಸರಿ ಮಾಡಿದ್ದಾರೆ ಮತ್ತು ತಪ್ಪು ಮಾಡಿದ್ದಾರೆ ಅನ್ನೋದನ್ನ ತಿಳ್ಕೊಳಕ್ಕೆ ಟ್ರೈ ಮಾಡ್ತಾರೆ. ಮತ್ತು ಇನ್ನು ಎಲ್ಲಿ ಬೆಟರ್ ಟ್ರೇಡ್ ಮಾಡಬಹುದಿತ್ತು ಅನ್ನೋದನ್ನ ಕೂಡ ಅನಲೈಸ್ ಮಾಡ್ತಾರೆ. ಅವರು ಎಷ್ಟಾಗುತ್ತೋ ಅಷ್ಟು ಮಿಸ್ಟೇಕ್ ನ ಕಂಡುಹಿಡಿಯೋಕೆ ಟ್ರೈ ಮಾಡ್ತಾರೆ ಮತ್ತು ಆ ಮಿಸ್ಟೇಕ್ ಇಂದ ಕಲಿಯೋದಕ್ಕೂ ಕೂಡ ಪ್ರಯತ್ನ ಪಡ್ತಾರೆ. ಹಾಗೆ ಅವುಗಳನ್ನ ಸರಿ ಮಾಡ್ಕೊಂಡು ಮತ್ತೆ ಈ ಮಿಸ್ಟೇಕ್ ಗಳನ್ನ ಮಾಡದೇ ಇರೋ ತರ ಟ್ರೇಡ್ ಮಾಡಿ ಅದರಿಂದ ಜಾಸ್ತಿ ಲಾಭನ ಮಾಡೋದಕ್ಕೆ ಪ್ರಯತ್ನ ಪಡ್ತಾರೆ. ಸೊ ಲರ್ನ್ ಫ್ರಮ್ ಎ ಮಿಸ್ಟೇಕ್ ಅಂಡ್ ನೆವರ್ ರಿಪೀಟ್ ದೆಮ್ ಅಗೇನ್. ರೀಸನ್ ನಂಬರ್ 5, ಟ್ರೇಡಿಂಗ್ ಇನ್ ಓವರ್ ಹೈಪ್ ಸ್ಟಾಕ್ಸ್. ಬಹಳ ಜನ ಟ್ರೇಡರ್ಸ್ ಎಲ್ಲಿ ಜಾಸ್ತಿ ಸ್ಟಾಕ್ ಗಳು ನ್ಯೂಸ್ ಮಾಡಿರ್ತವೆ ಅಥವಾ ಹೈಪ್ ಆಗಿರ್ತವೆ ಅಂತ ಸ್ಟಾಕ್ ಗಳಲ್ಲಿ ಇನ್ವೆಸ್ಟ್ ಮಾಡೋದಕ್ಕೆ ಟ್ರೈ ಮಾಡ್ತಾರೆ. ಅಂತಂದ್ರೆ ಈ ತರ ಸ್ಟಾಕ್ ಗಳು ಒಂದೇ ದಿನ 15-20% ಅಪ್ ಅಂಡ್ ಡೌನ್ ಆಗ್ತಾ ಇರ್ತವೆ ಮತ್ತು ತುಂಬಾ ಸ್ಟಾಕ್ ಮಾರ್ಕೆಟ್ ಬೋರ್ಡ್ ಗಳಲ್ಲಿ ಈ ಸ್ಟಾಕ್ ಗಳ ಬಗ್ಗೆ ಮಾತಾಡ್ತಾ ಇರ್ತಾರೆ. ಸೊ ಅದರಿಂದ ಅವ್ರಿಗೆ ಈಗ ಅನ್ಸುತ್ತೆ ಎಲ್ರು ದುಡ್ಡು ಮಾಡ್ತಿದ್ದಾರೆ, ಬರೀ ನಾನ್ ಮಾತ್ರ ದುಡ್ಡು ಮಾಡ್ತಿಲ್ಲ, ಈ ಒಂದು ಟ್ರೇಡ್ ನಲ್ಲಿ ಪಾರ್ಟಿಸಿಪೇಟ್ ಮಾಡಿದೆ ಅಂತ. ಸೊ ಈ ಕಾರಣದಿಂದಾನೇ ಅವರು ಪ್ರೆಷರ್ ತಗೊಂಡು ಈ ರೀತಿ ಓವರ್ ಹೈಪ್ ಸ್ಟಾಕ್ ಗಳಲ್ಲಿ ಟ್ರೇಡ್ ಮಾಡೋಕೆ ಶುರು ಮಾಡ್ತಾರೆ. ಅದರಿಂದ ಅವ್ರಿಗೆ ಒಂದೆರಡು ಟ್ರೇಡ್ ಗಳಲ್ಲಿ ಲಕ್ಕಿ ಆಗಿದ್ರೆ ಪ್ರಾಫಿಟ್ ಆಗ್ಬಹುದು, ಆದ್ರೆ ಅವ್ರಿಗೆ 8-10 ಟ್ರೇಡ್ ಗಳಲ್ಲಿ ಲಾಸ್ ನೇ ಮಾಡ್ಕೊಂಡಿರ್ತಾರೆ. ಅಟ್ ದಿ ಎಂಡ್ ಆಫ್ ದಿ ಡೇ ದೇ ಆರ್ ಜಸ್ಟ್ ಲೂಸಿಂಗ್ ಮನಿ. ಸೊ ಅದರಿಂದಾನೇ ಪ್ರೊಫೆಷನಲ್ ಟ್ರೇಡರ್ಸ್ ಈ ರೀತಿ ಸ್ಟಾಕ್ ಗಳಿಂದ ದೂರ ಇರ್ತಾರೆ. ಯಾಕಂದ್ರೆ ಅವ್ರಿಗೆ ಗೊತ್ತು ಬಹಳ ಸಾರಿ ಈ ರೀತಿ ಸ್ಟಾಕ್ ಗಳನ್ನ ಆಪರೇಟರ್ಸ್ ಗಳ ಮೂಲಕ ಮ್ಯಾನಿಪುಲೇಟ್ ಮಾಡ್ತಾ ಇರ್ತಾರೆ ಅಂತ. ಅವಾಗ್ಲೇ ಹೇಳ್ದಂಗೆ ಪ್ರೊಫೆಷನಲ್ ಟ್ರೇಡರ್ಸ್ ಗಳು ಒಳ್ಳೆ ರಿಸ್ಕ್ ಮ್ಯಾನೇಜರ್ಸ್ ಗಳಾಗಿರ್ತಾರೆ. ಸೊ ಅದರಿಂದಾನೇ ಅವರು ಈ ತರ ಸ್ಟಾಕ್ ಗಳಲ್ಲಿ ಟ್ರೇಡ್ ಮಾಡೋದಿಲ್ಲ. ರೀಸನ್ ನಂಬರ್ 6, ನಾಟ್ ಅಂಡರ್ಸ್ಟ್ಯಾಂಡಿಂಗ್ ಟ್ರೆಂಡ್ ಈಸ್ ಯುವರ್ ಫ್ರೆಂಡ್. ಅಂದ್ರೆ ಸ್ಟಾಕ್ ಮಾರ್ಕೆಟ್ ನಲ್ಲಿ ಯಾವುದೇ ಸ್ಟಾಕ್ ನ ಟ್ರೆಂಡ್ ನೀವು ಫಾಲೋ ಮಾಡಿದ್ರೆ ಅಲ್ಲಿ ನೀವು ಪ್ರಾಫಿಟ್ ಮಾಡೋ ಚಾನ್ಸ್ ಜಾಸ್ತಿ ಇರುತ್ತೆ. ಸೊ ಅದರಿಂದಾನೇ ಸ್ಟ್ರಾಂಗ್ ಟ್ರೆಂಡ್ ವಿರುದ್ಧ ಯಾವತ್ತೂ ನಾವು ಹೋಗಬಾರ್ದು. ಸಿಂಪಲ್ ಆಗಿ ಹೇಳೋದಾದ್ರೆ ಸ್ಟಾಕ್ ಅಥವಾ ಸ್ಟಾಕ್ ಮಾರ್ಕೆಟ್ ಬುಲ್ಲಿಶ್ ಟ್ರೆಂಡ್ ಆಗಿದ್ರೆ ನಾವು ಅಲ್ಲಿ ಬೈ ಟ್ರೇಡ್ ಮಾಡಬೇಕು, ಅಥವಾ ಮಾರ್ಕೆಟ್ ಬೇರಿಶ್ ಇದ್ರೆ ಅಥವಾ ಯಾವ್ದಾದ್ರು ಸ್ಟಾಕ್ ಬೀಳ್ತಿದೆ ಕಂಟಿನ್ಯೂಸ್ ಆಗಿ ಅಂತಂದ್ರೆ ನಾವು ಸೆಲ್ ಟ್ರೇಡ್ ತಗೋಬೇಕು. ಬಹಳ ಸಿಂಪಲ್ ಇದು. ಮತ್ತೆ ಬಹಳ ಜನರು ಇದನ್ನ ಅರ್ಥ ಮಾಡ್ಕೊಳ್ಳಲ್ಲ. ಎಲ್ಲಿ ಮಾರ್ಕೆಟ್ ಕ್ರಾಶ್ ಆಗುತ್ತೋ ಅವರು ಬೈ ಟ್ರೇಡ್ ಮಾಡ್ತಾರೆ ಮತ್ತು ಸ್ಟ್ರಾಂಗ್ ಆಗಿ ಮಾರ್ಕೆಟ್ ರೈಸ್ ಆಗ್ತಿರುವಾಗ ಅವರು ಸೆಲ್ ಮಾಡ್ತಾರೆ. ಅದರಿಂದ ಅವರು ಸುಮ್ನೆ ಲಾಸ್ ಮಾಡ್ಕೋತಾರೆ. ಸೊ ಮಾರ್ಕೆಟ್ ನಲ್ಲಿ ಟ್ರೆಂಡ್ ಇಸ್ ಯುವರ್ ಬಿಗ್ಗೆಸ್ಟ್ ಫ್ರೆಂಡ್ ಅನ್ನೋದನ್ನ ನೀವು ಯಾವತ್ತೂ ಮರಿಬಾರ್ದು. ಸೊ ರೀಸನ್ ನಂಬರ್ 7, ಕ್ವಿಟಿಂಗ್ ಬಿಫೋರ್ ಟೈಮ್. ಸೊ ಈ ರೀಸನ್ ಟ್ರೇಡರ್ಸ್ ಮತ್ತು ಇನ್ವೆಸ್ಟರ್ಸ್ ಗಳು ಫೇಲ್ ಆಗೋಕೆ ಇರುವಂತ ಒಂದು ದೊಡ್ಡ ಕಾರಣ. ಸ್ಟಾಕ್ ಮಾರ್ಕೆಟ್ ಅಲ್ಲಿ ಬಂದು ಒಂದೆರಡು ಸಲ ಟ್ರೇಡ್ ಮಾಡ್ತಾರೆ ಮತ್ತು ಅದರಿಂದ ಆಗೋ ಫೇಲ್ಯೂರ್ ನ ಕಾರಣದಿಂದ ಅವರು ಡಿಸಪಾಯಿಂಟ್ ಆಗಿ ಸ್ಟಾಕ್ ಮಾರ್ಕೆಟ್ ನ ಬಿಟ್ಬಿಡ್ತಾರೆ. ಆದ್ರೆ ಅವರು ಟ್ರೇಡಿಂಗ್ ಮತ್ತು ಇನ್ವೆಸ್ಟ್ಮೆಂಟ್ ನ ಒಂದು ಸ್ಕಿಲ್ ಅನ್ನೋದನ್ನ ಮರ್ತಿರ್ತಾರೆ. ಯಾವುದೇ ಸ್ಕಿಲ್ ನ ಡೆವಲಪ್ ಮಾಡ್ಕೊಳ್ಳೋಕೆ ಸ್ವಲ್ಪ ಕಲಿಬೇಕಾಗತ್ತೆ ಮತ್ತು ಅರ್ಥ ಮಾಡ್ಕೋಬೇಕಾಗುತ್ತೆ. ಸೊ ಅದರಿಂದ ನೀವು ಸ್ವಲ್ಪ ಟೈಮ್ ಕೊಡ್ಬೇಕಾಗುತ್ತೆ ಮಾರ್ಕೆಟ್ ನಲ್ಲಿ ಒಳ್ಳೆ ಸಕ್ಸಸ್ಫುಲ್ ಇನ್ವೆಸ್ಟರ್ಸ್ ಆಗೋಕೆ. ಆದ್ರೆ ಹೆಚ್ಚಿನವರು ಟೈಮ್ ಕೊಡದೆ ಅರ್ಧದಲ್ಲೇ ಬಿಟ್ಟು ಹೋಗ್ತಾರೆ. ಇದಕ್ಕೆ ಒಂದು ಎಕ್ಸಾಂಪಲ್ ಕೊಡ್ತೀನಿ. ಒಬ್ಬ ಇಂಜಿನಿಯರಿಂಗ್ ಸ್ಟೂಡೆಂಟ್ ಬಂದು ನಿಮ್ಮ ಹತ್ರ ನಾನು 6 ತಿಂಗಳಿಂದ ಕಾಲೇಜ್ ಹೋಗ್ತಿದ್ದೀನಿ, ಆದ್ರೆ ನಾನು ಇನ್ನು ಇಂಜಿನಿಯರಿಂಗ್ ಇಂದ ಏನು ದುಡಿಯೋಕೆ ಆಗ್ತಿಲ್ಲ ಮತ್ತು ಅದರಿಂದ ನಾನು ಕಾಲೇಜ್ ಬಿಟ್ಬಿಡ್ತೀನಿ ಅಂತ ಹೇಳಿದ್ರೆ ನಿಮ್ ರಿಯಾಕ್ಷನ್ ಏನಿರುತ್ತೆ? ಸೊ ನೀವು ಆಟೋಮೆಟಿಕ್ ಆಗಿ ಹೇಳ್ತೀರಾ ಅವನ್ಗೆ ಫಸ್ಟ್ ನೀನು ಡಿಗ್ರಿ ಮುಗ್ಸಪ್ಪ, ಆಮೇಲೆ ಸ್ವಲ್ಪ ಎಕ್ಸ್ಪೀರಿಯನ್ಸ್ ತಗೊಂಡು ಯಾವ್ದಾದ್ರು ಜಾಬ್ ಜಾಯ್ನ್ ಆಗು, ಆಗ ನೀನು ಈಸಿಯಾಗಿ ದುಡಿಬಹುದು ಅಂತ. ಸೊ ಎಷ್ಟು ಸಿಂಪಲ್ ಅಲ್ವಾ? ಹಾಗೇನೆ ಇದೇ ಸ್ಟ್ರಾಟಜಿ ಟ್ರೇಡಿಂಗ್ ನಲ್ಲೂ ಕೂಡ ಆಗುತ್ತೆ. ಇಲ್ಲೂ ಕೂಡ ಕಲಿಯೋಕೆ ಸ್ವಲ್ಪ ಟೈಮ್ ಬೇಕಾಗುತ್ತೆ. ಅದರಿಂದ ಸ್ಕಿಲ್ ನ ಕಲಿಯೋಕೆ ಮುಂಚೆನೆ ಕ್ವಿಟ್ ಮಾಡಿದ್ರೆ ನೀವು ಸ್ಟಾಕ್ ಮಾರ್ಕೆಟ್ ನ ರಿವಾರ್ಡ್ ಪಡ್ಕೊಳ್ಳೋದಿಲ್ಲ. ನೀವು ಒಬ್ಬ ಬಿಗಿನಿಯರ್ ಆಗಿದ್ರೆ ಮೊದಲನೇ ದಿನದಿಂದನೇ ದುಡಿಬೇಕು ಅಂತ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಟ್ರೇಡಿಂಗ್ ಮಾಡೋಕೆ ಬರಬೇಡಿ. ಯಾಕಂದ್ರೆ ಅದು ಬಹಳ ಅನ್ರಿಯಲಿಸ್ಟಿಕ್ ಆಗಿರುತ್ತೆ. ಸೊ ನಾನು ಅಡ್ವೈಸ್ ಮಾಡೋದಾದ್ರೆ ನೀವು ಈ ಸ್ಕಿಲ್ ನ ಸ್ವಲ್ಪ ಕಲೀರಿ. ನೀವು ಒಳ್ಳೆ ಟ್ರೇಡರ್ ಆಗ್ಬೇಕು ಅಂತಂದ್ರೆ ನೀವು 6 ತಿಂಗಳಿಂದ 1 ವರ್ಷದವರೆಗೂ ಕಲಿಯೋದಕ್ಕೆ ಟೈಮ್ ಕೊಡಬೇಕು. ನೀವು ಅದಕ್ಕಿಂತ ಮೊದಲೇ ಕ್ವಿಟ್ ಮಾಡಿದ್ರೆ ನೀವು ಒಳ್ಳೆ ಟ್ರೇಡರ್ ಮತ್ತು ಇನ್ವೆಸ್ಟರ್ ಆಗ್ಬೇಕು ಅನ್ನೋ ಒಂದು ಡ್ರೀಮ್ ನ ಕಳ್ಕೊತೀರಾ. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ಹೇಳಿರೋದನ್ನ ನೀವು ಗಮನದಲ್ಲಿ ಇಟ್ಕೊಂಡ್ರೆ ನೀವು ಒಬ್ಬ ಒಳ್ಳೆ ಸಕ್ಸಸ್ಫುಲ್ ಟ್ರೇಡರ್ ಮತ್ತು ಇನ್ವೆಸ್ಟರ್ ಆಗ್ಬಹುದು. ವಿಶ್ ಯು ಆಲ್ ದಿ ಬೆಸ್ಟ್ ಫಾರ್ ಯುವರ್ ಟ್ರೇಡಿಂಗ್ ಜರ್ನಿ. ಸೊ ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಬಟನ್ ನ ಪ್ರೆಸ್ ಮಾಡಿ, ಹಾಗೆ ಈ ವಿಡಿಯೋನ ಶೇರ್ ಮಾಡಿ. ನಾನು ಮುಂದಿನ ವಿಡಿಯೋ ಜೊತೆ ಬರ್ತೀನಿ. ಅಲ್ಲಿವರೆಗೂ ಗುಡ್ ಬೈ.